ಹಲೋ ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ವಸಂತ್ ಅಂತ. ನಾಳೆ ಫೋನ್ ಮಾಡಿ ಅಣ್ಣ, ಮೀಟಿಂಗಲ್ಲಿದ್ದೀನಿ. ಸರ್ ನಾನು ತುಂಬ ನೋವಿದ್ದೀನಿ. ನಾನು ಲಾಸ್ಟ್ ಡಿಸಿಷನ್ ತಗೊಂಬಿಟ್ಟು ಸರ್ ಸತ್ತೋಗ್ಬೇಕು ತಗೊಂಬಿಟ್ಟಿರೋದು. ಸ್ವಲ್ಪ ಮಾತಾಡಿ ಸರ್ ಪ್ಲೀಸ್. ಏನಕ್ಕೆ ಸರ್ ಸರ್ ಒಂದು 8 ಟೈಮ್ ಕೊಟ್ಟರೆ ನಾನು ಪೂರ್ತಿಯಾಗಿ ನಿಮ್ಗೆ ಹೇಳ್ತಿರಲ್ಲ. ಒಂದು ನಿಮಿಷ ಹೇಳಿ. ಏನಕ್ಕಪ್ಪ ಸಾಯ್ಬೇಕಂತ ನಿರ್ಧಾರ ತಗೊಂಡಿರೋದು? ಸರ್ ನನ್ನ ಹೆಸರು ವಸಂತ್ ಅಂತ. ಹ್ಞೂ ನಾನೊಂದು ತುಮಕೂರು ಹತ್ರ ಊರು ಇರೋದು. ಹ್ಞೂ ಸರ್ ನಾನು ಮದುವೆ ಇರೋದು ಲವ್ ಮ್ಯಾರೇಜ್ ಸರ್. ನಾವು ಲಿಂಗಾಯತ, ಅವ್ರು ಎಸ್ ಸಿ ಕ್ಯಾಸ್ಟ್. ಹ್ಞೂ ಸರ್ ನಾವು ಮದುವೆ ಆಗಿ ಚೆನ್ನಾಗಿದ್ದು, ಒಂದು ಮಗು ಐತೆ ಸರ್, ಗಂಡು ಮಗು ಐತೆ. ಹ್ಞೂ ಹಿಂಗೆ ಸ್ವಲ್ಪ ಜಗಳ ಇತ್ತು. ಹ್ಞೂ ಚೆನ್ನಾಗೇ ಇದ್ವು. ಹೊಸ್ದಾಗಿ ನಮ್ಮ ಮಿಸ್ಸಸ್ಸು ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ವು. ಹ್ಞೂ ಸರ್ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದಾಗ ಮಗು ಆಯಿತು, ಗಂಡು ಮಗ ಆಯಿತು. ಹ್ಞೂ ಸರ್ ಗಂಡು ಮಗ ಆದಾಗ ಆವಾಗಲೂ ಸ್ವಲ್ಪ ಜಗಾಡೋರು ಎಲ್ಲ ಆಯಿತು. ಹ್ಞೂ ನಾನೆಲ್ಲ ಅಂಟಿಸ್ಕೊಂಬಂದು ಸರ್ ನಮ್ಮ ಊರಿಗೆ ಕರ್ಕೊಂಡು ಹೋದು. ಅವ್ರ ಅಮ್ಮ ಮನೇಲಿ ಇರೋಕ್ಕಾಗಲ್ಲ ಅಂತಂದು ನಮ್ಮ ಊರಿಗೆ ಕರ್ಕೊಂಡು ಹೋದು. ಅಲ್ಲೂ ಸ್ವಲ್ಪ ಜಗಾಡ್ಕೊಂಡು ನಾನು ಇರೋಕ್ಕಾಗಲ್ಲ ಊರಲ್ಲಿ, ನಾನು ಬೆಂಗಳೂರು ಹೋಗ್ತೀನಿ ಅಂತಂದರು. ಹ್ಞೂ ಸರ್ ನಾನು ಅವಾಗೂ ಬೆಂಗಳೂರು ಕರ್ಕೊಂಡ್ಬಂದು ಮನೆ ಮಾಡಿದೆ. ಹ್ಞೂ ನಾನು ಹೋಟ್ಲ್ ಕೆಲಸ ಮಾಡ್ತೇನೆ ನಾನು. ಹ್ಞೂ ಬೆಂಗಳೂರು ಕರ್ಕೊಂಡ್ಬಂದು ಮನೆ ಮಾಡಿದೆ ಸರ್. ಮನೆ ಮಾಡ್ಕೊಂಡು ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಇರಲಿಲ್ಲ. ಅವಾಗ ಸ್ವಲ್ಪ ಕೆಲಸ ಆಗೋದು, ಅವಾಗ ಸ್ವಲ್ಪ ಜಗಳ ಆಗೋದು, ಅದು ಬಿಟ್ಟರೆ ಏನು ಸಮಸ್ಯೆ ಇತ್ತು. ನಾನು ಅಂಟಿಸ್ಕೊಂಡು ಹೋದೆ ಸರ್. ನಾನು ಎಲ್ಲ ಅಂಟಿಸ್ಕೊಂಡು ಎಲ್ಲ ಇದು ಮಾಡಿದೆ. ಅವಾಗೆಲ್ಲ ನಮ್ಮ ಊರಿಗೆ ಬಿಟ್ಟಾಗ ಅವಾಗ ಮನೆಯವರೆಲ್ಲ ಹೇಳ್ಕೊಡೋರು, ಜಮೀನು ಭಾಗ ತಗೋ ಅಂತೇಳಿ ಎಲ್ಲ ಹೇಳೋರು. ನಂದು ನನ್ನ ತಮ್ಮ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನನ್ನ ತಮ್ಮನು ಹಿಂಗೆ ಲವ್ ಮಾಡಿ ಮದುವೆ ಆದ. ಅವನದು ಒಂಚೂರು ಡೈವರ್ಸ್ ಆಯಿತು, ಎಲ್ಲ ಆಯಿತು. ಅವನದು ಎಲ್ಲ ಆದಮೇಲೆ ಅವನದು ಇದಾಯ್ತು ಸರ್. ನನಗೆ ಬೆಂಗಳೂರಿಗೆ ಕರ್ಕೊಂಬಂದು ನಾನು ನಮ್ಮ ಪಾಡಿನ ಜೀವನ ಮಾಡ್ಕೊಂಡಿದ್ದು ಸರ್. ಅವಳು ಕೇಳಿದೆಲ್ಲ ಬೆಂಗಳೂರು ಹೋಗ್ಬೇಕು ಅಂದೆ, ಬೆಂಗಳೂರಿಗೆ ಕರ್ಕೊಂಬಂದೆ. ಬೆಂಗಳೂರು ಮನೆ ಮಾಡಿದೆ, ನನ್ನ ಪಾಡಿನ ಕೆಲಸ ಮಾಡ್ಕೊಂಡಿದ್ದೆ. ಅವಳು ಎಲ್ಲೂ ಕೆಲಸ ಕಳಿಸ್ತಿರ್ಲಿಲ್ಲ. ಅವ್ರ ಮನೇಲೆಲ್ಲ ಹೇಳ್ತಿರು, ಆಯ್ತು ಬಿಡು ನಿಮ್ಮ ಪಾಡಿನ ಜೀವನ ಮಾಡ್ಕೊಂಡಿದ್ರಿ ಎಲ್ಲ ಹೇಳ್ತಿರು. ನಮ್ಮ ಮನೇಲಿ ಹೇಳ್ತೀವಿ ಸರ್. ಇಲ್ಲಿ ಸರ್ ನಾವು ಇವತ್ತು ನಾನಾಗಲಿ ನಮ್ಮ ಮನೆಯಾಗಲಿ ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ವಿಷಯ ನಾವು ಮಾತಾಡಿಲ್ಲ ಸರ್. ನಾನು ಅವಳು ತುಂಬ ಇಷ್ಟಪಟ್ಟು ಸರ್, ತುಂಬ ಇಷ್ಟಪಟ್ಟು ಮದುವೆ ಆದ ಸರ್ ಅವಳು. ಇವತ್ತು ನಾನು ಅವಳು ಬಿಡಕ್ಕಾಗಲಿಲ್ಲ ಸರ್. ನನಗೆ ಎಷ್ಟು ಮೋಸ ಮಾಡಿದ್ರು ಸರ್. ಇವತ್ತು ತುಂಬ ಮೋಸ ಮಾಡಿಬಿಟ್ಟು ಸರ್. ನಾನು ಹೇಳಿದೆ ಸರ್ ಅವ್ರಿಗೆ, ಆಯಿತು ಸರ್ ಎಲ್ಲ ಸರಿ ಮಾಡ್ಕೊಂಬಂದೆ ಸರ್. ಅವಳಿಗೆ ಸರ್ ಮಾಂಗಲ್ಯ ಸರ ಬೇಕು ಅಂತ ಸರ್ ನನಗೆ ಕೆಲ್ಸಕ್ಕೆ ಕಳಿಸ್ತಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಜಗಳ ಮಾಡಿದ್ರು. ಕೆಲ್ಸಕ್ಕೆ ಕಳಿಸ್ದೆ. ನನ್ನ ಮಗು ನೋಡ್ಕೊಳಕ್ಕೆ ಯಾರು ಇಲ್ಲ, ಯಾರು ನೋಡ್ಕೊಳ. ಆಯಿತು ನಮ್ಮ ಊರಿಗೆ ಕರ್ಕೊಂಡೋಗ್ಬಿಟ್ಟು ಬಿಟ್ಟು ಸರ್ ಮಗುನ ಬಿಡು, ನಿನ್ನ ಇಷ್ಟಂಗೆ ಆಗಲಿ ಇಷ್ಟ ಎಲ್ಲ ಮಾಡಿ ಮಗು ನೋಡ್ಕೊಂಡ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೋದು. ಕೆಲ್ಸಕ್ಕೆ ಕಲಿಸು ಸ್ಟಾರ್ಟ್ ಆಯ್ತು ಸರ್. ಆವಾಗಲಿಂದ ಇವತ್ತು ಕತ್ತಕ್ಕೆ ತಾಳೆ ಹಾಕಿಲ್ಲ ಸರ್. ಯಾವಾಗ ಕೆಲ್ಸಕ್ಕೆ ಹೋದ್ಲು ಅವಾಗ ತಾಳೆ ಹಾಕಿಲ್ಲ ಸರ್. ಅವಳು ತಾಳೆ ಹಾಕೋದು ಬಿಟ್ಬಿಟ್ರು ಸರ್. ಅವಳು ಸುಮ್ಕ ಸರ್, ಆಯ್ತು ಬಿಡು ಹೋಗ್ಲಿ ಬಿಡು, ಏನೋ ಈಗಿನ ಕಾಲದ ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ದು ಸುಮ್ಕದ ಸರ್. ನಾನು ಎಲ್ಲ ಯಾರಾದ್ರು ಕೇಳಿದ್ರೆ ಎಲ್ಲ ಹೇಳಿದೆ, ಏನು ಮಾಡೋಕ್ಕಾಗುತ್ತೆ ಈಗ, ಎಲ್ಲ ಹೆಣ್ಮಕ್ಳು ಇದ್ದಂಗೆ ಹೇಳ್ತಿದ್ರು. ಬಿಟ್ಬಿಟ್ಟೆ ಸರ್. ನಾನು ಅಷ್ಟೇ. ಫ್ರೆಂಡ್ ಸರ್ಕಲ್ ಸರ್, ಫ್ರೆಂಡ್ ಸರ್ಕಲ್ ತುಂಬ ಜನ ಅವರೇ. ನಾನು ಆ ಫ್ರೆಂಡ್ ಜೊತೆ ಹೋಗ್ಬೇಕು, ಈ ಫ್ರೆಂಡ್ ಜೊತೆ ಹೋಗ್ಬೇಕು ಅಂತ ಹೇಳ್ತಾರೆ. ಸರಿ ಹೋಗ್ಲಿ, ಹೋಗಮ್ಮ, ಹೋಗಿ ಟೈಮ್ ಸರಿ ಬಾ ಅಂತ ಎಲ್ಲ ಹೇಳಿದ್ರು. ಅಷ್ಟು ಹೇಳಿರುವ ಸರ್ 10 ಗಂಟೆ ಬರ್ತಾರೆ ಸರ್, 10:15 ಬರ್ತಾರೆ, 11 ಗಂಟೆ ಬರ್ತಾರೆ. ಸುಮಾರು ಸರ್ ರಮ್ಮಂಗಿಡಿದ್ರೆ ಏನು ಮಾಡೋಕ್ಕಾಗಲ್ಲ ಬಿಡು, ಫ್ರೆಂಡ್ಸ್ ಅಲ್ವಾ, ಅದಕ್ಕೆಲ್ಲ ನೀವು ಇದು ಮಾಡ್ಕೊಂಡು ಕೊಟ್ರೆ ಆಗತ್ತೆ ಅಂತ ಹೇಳ್ತಾರೆ ಸರ್. ನಾನು ಅಲ್ಗೂ ಸುಮ್ಕ ಸರ್. ನ್ಯೂ ಇಯರ್ ದಿವಸ ನನ್ನ ಫ್ರೆಂಡ್ ಜೊತೆ ಹೋಗ್ಬೇಕು. ನೀನು ಕತೆ ಪುರಾಣ ಎಲ್ಲ ಬೇಡ ನನಗೆ. ಈಗ ಸಾಯ್ಬೇಕಂತ ನಿರ್ಧಾರ ತಗೊಂಡಿರೋದು ಏನಕ್ಕಂತ ಸರ್ ಇಷ್ಟೇ ಸರ್. ಇನ್ನೇನಿಲ್ಲ ಸರ್. ನ್ಯೂ ಇಯರ್ ದಿವಸ ಡಿಸೆಂಬರ್ ತಿಂಗಳಿಂದ ನಮ್ಮ ಲೈಫಲ್ಲಿ ಒಬ್ಬ ಎಂಟ್ರಿ ಆದ ಸರ್. ನನ್ನ ಕೆಲಸಕ್ಕೆ ಕಲ್ತ್ಮೇಲೆ ನಮ್ಮ ಲೈಫಲ್ಲಿ ಒಬ್ಬ ಎಂಟ್ರಿ ಆದರು. ನಾನು ಹೇಳ್ದೆ ಅವ್ರಿಗೆ, ನ್ಯೂ ಇಯರ್ ದಿವಸ ಅವರು ಹೇಳಿರು. ನಾನು ಇಲ್ಲ, ಅವನಿನ ಎಂಟ್ರಿ ಲೈಫಲ್ಲಿ ಎಂಟ್ರಿ ಆದ್ನಾ, ನೀನು ಎಂಟಿನೇ ಅವ್ನ ಲೈಫ್ಗೆ ಎಂಟ್ರಿ ಆದ್ಲ? ಇಲ್ಲ ಸರ್, ನಾನು ಕೆಲಸಕ್ಕೆ ಕಲ್ತ್ಮೇಲೆ ಅವ್ನು ಎಂಟ್ರಿ ಆದ. ಅದು ಹೆಂಗೆ ಸಾಕ್ಷಿ ಏನಿದೆ ಅವನೇ ಎಂಟ್ರಿ ಆದ ಅಂತ? ನಿಮ್ಮ ಹೆಂಡತಿ ಎಂಟ್ರಿ ಆಗಿಲ್ಲ ಅವನೇ ಅಂತೇಳಿ. ಸರಿ ಆಯ್ತು, ಅವ್ನು ಎಂಟ್ರಿ ಆದ, ನಿನ್ನ ಹೆಂಡತಿ ಅಕ್ಸೆಪ್ಟ್ ಹೆಂಗ್ ಮಾಡ್ಕೊಂಡ್ಲು ಸರ್? ಅದು ಇಬ್ಬರು ಮಾತಾಡಿದ್ರೆ ನಾನು ಮನೇಲೇ ಇದ್ದೆ ಸರ್. ಜನವರಿ 1ನೇ ತಾರೀಕು ಅವ್ರ ಹತ್ರ ಹೇಳಿರು. 2 ಕೈ ಸೇರಿದ್ರೇನೆ ಚಪ್ಪಾಳೆ, 1 ಕೈ ಸೇರಿದ್ರೆ ಚಪ್ಪಾಳೆ ಬರಲ್ಲ, ಗೋಡೆ ಕೊಡ್ಕೋಬೇಕಷ್ಟೇ. ಅದೇ ಸರ್, ಜನವರಿ 1 ತಾರೀಕು ನ್ಯೂ ಇಯರ್ಗೆ ಹೋಗ್ಬೇಕು, ಕರ್ಕೊಂಡೋಕೆ ಇಲ್ಲ, ನಾನು ಕೆಲಸ ಬಿಟ್ಟಿದ್ರೆ ಟೈಮಲ್ಲಿ ನನ್ನ ಕೈಲಿ ಆಗಲ್ಲ ಕಣಮ್ಮ, ನೆಕ್ಸ್ಟ್ ಟೈಮ್ ಹೋಗೋಣ ಕಣಮ್ಮ ಅಂತಂದೆ. ಆ ಟೈಮಲ್ಲಿ ಹೇಳಿದ್ರು, ಇಲ್ಲ ನಾನು ಹೋಗಲೇಬೇಕು ನಾನು ಅಂತ ಕೂತ್ಕೊಂಡ್ರು. ಸರಿ ಹೋಗಮ್ಮ, ಆಯಿತು ಹೋಗ್ಬಿಟ್ಟು ಬೇಗ ಬಾ ಅಂತಂದೆ. ಆ ಟೈಮಿಗೆ ಬಂದಿಲ್ಲ ಸರ್. ನನಗೆ ಅವಾಗ ವಿಷಯ ಗೊತ್ತಿರಲಿಲ್ಲ.
ನಾನು ಸ್ವಲ್ಪ ಟೈಮ್ ಕೊಟ್ಟೆ ಅವ್ರಿಗೆ, ನೋಡೋಣ ಬಿಡು ಏನೋ ಫ್ರೆಂಡ್ ಆಗ್ಬೇಕು ಸುಮ್ಕಾದೆ. ಅದು ಹೋಗ್ತಾ ಎಲ್ಲ ಹೋಯ್ತು ಜಾಸ್ತಿ ಆಗ್ಬಿಟ್ಟು ಸರ್. ಮಿನಿಮಮ್ 2 ತಿಂಗಳು ಸರ್, 2 ತಿಂಗಳು ಕಾಲೇಜ್ ಪೂರ್ತಿ ಅಂತ ಸರ್ ಅವರು. 2 ತಿಂಗಳು ಇವ್ರೇನು ಹೇಳ್ತಾರೆ ನಾವು ಫ್ರೆಂಡ್ ಆಗ್ಬೇಕು, ನನಗೆ ಅವ್ನು ಕೇಳಿದ್ರೆ ಅವ್ನು ನನಗೆ ಅಕ್ಕ ಆಗ್ಬೇಕು ಅಂತ ಹೇಳ್ತಾನೆ, ಅಕ್ಕ ಆಗ್ಬೇಕು ಫ್ರೆಂಡ್ ಆಗ್ಬೇಕು ಅಂತ ಹೇಳ್ತಾನೆ. ಇಲ್ಲ ಇವ್ರು ಕೇಳಿದ್ರೆ ಆ ಥರ ಇವ್ರ ಮಧ್ಯೆ ಏನೂ ಇಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಇವ್ರು ಹೇಳ್ತಾರೆ ಸರ್. 2 ತಿಂಗಳು ಮಿನಿಮಮ್ ಸರ್, 2 ತಿಂಗಳು ಯಾರಾದರೂ ಹಿಂಗೆ ಮಾಡಿ ಸರ್, ಒಂದು ದಿವಸ ಬಿಡಲಿಲ್ಲ ಸರ್. ಆಯ್ತು ಮೊನ್ನೆ ಅವ್ರ ಅಮ್ಮ ಫೋನ್ ಮಾಡಿ ಸರ್, ಹಿಂಗೆಲ್ಲ ಆಗೈತೆ ಕಣಮ್ಮ, ಅದಕ್ಕೆ ಮನೆ ಬಿಟ್ಟೆ ಬಂದ್ಬಿಟ್ಟೆ ಸರ್ ಅವನು. ನಾನು ಅವ್ರಿಗೆ ಹೇಳಿದೆ ಮೊನ್ನೆ, ನಾನು ಅವ್ರಿಗೆ ಹೇಳಿದೆ ಸರ್, ಅವ್ರಿಗೆ ಹಿಂಗೆಲ್ಲ ಆಗೈತೆ ಕಣಮ್ಮ, ಹಿಂಗೆ ಮಾಡಕ್ಕೆ ಹೋಗ್ಬೇಡ ಅಂತಂದೆ. ಅವ್ರು ಕೇಳಿದ್ಕೆ ಇಲ್ಲ ಸ್ಕೂಲಿನ ಜೊತೆ ನಂಗೆ ಇರೋಕ್ಕೆ ಇಷ್ಟ ಇಲ್ಲ, ಮಿನಿಮಮ್ ಅವ್ನ ಜೊತೆ ನಾನು ಹೋಗ್ಬಿಟ್ಟಿವಿ ನಾನು ಅಂದರೆ ಅವ್ನ ಜೊತೆ ಬಿಟ್ಬಿಟ್ಟು ನಾನು ಆಚೆ ಬರ್ಬೇಕು, 2 ತಿಂಗಳು ಟೈಮ್ ಬೇಕು ನನಗೆ, ನಿನ್ನ ಜೊತೆ ಇರೋಕ್ಕೆ ನಿನ್ನ ಥರ ಬರ್ತಂದ ಜೀವನ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸರಿ, ಈಗ ನನಗೆ ಒಡವೆನೂ ಮಾಡಿಸ್ಕೊಡಲ್ಲ, ಮನೆಯೂ ಕಟ್ಸ್ಕೊಡಲ್ಲ, ನನ್ನ ಕೈಲಿ ಆಗಲ್ಲ. ನೀವು ಯಾವಾಗಲೂ ನಮಗೆ ಆ ಕೇಸ್ಟು ಈ ಕೇಸ್ಟು ಅಂತ ಇರ್ತೀರ, ನನ್ನ ಕೈಲಿ ಬಿಲ್ಕುಲ್ ಇರೋಕ್ಕಾಗಲ್ಲ. ಪೂರ್ತಿ ನನಗೆ ನಿನ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತಾನೆ, ನಿನ್ಕಿಂತ ಜಾಸ್ತಿ ನಂಗೆ ಇದು ಮಾಡಿಕೊಡ್ತಾನೆ, ನಾನು ಹೋಗ್ತೀನಿ ಅಂತಂದು ಸರ್. ನಾನು ಆವಾಗ ಮೊನ್ನೆ ಸೀದಾ ಮನೆ ಬಿಟ್ಬಿಟ್ಟು ಬಂದೆ ಸರ್. ನಾನು ಮನೆ ಬಿಟ್ಬಿಟ್ಟು ನಾನು ಆಚೆಗೆ ಬಂದ್ಬಿಟ್ಟಿನಿ. ಆಚೆಗೆ ಬಂದಾಗ ಮೊನ್ನೆ ಸುಮಾರು ಸರಿ ಫೋನ್ ಮಾಡಿದ್ರು ಇಬ್ರು, ಅವಳು ಫೋನ್ ಮಾಡಿ ಅವ್ರ ಅಮ್ಮ ಫೋನ್ ಮಾಡಿದ್ರು. ನಾನು ಅದೇ ಸರ್ ಮೊನ್ನೆ ನಾನು ಬಂದು ಸರ್ ಮನೆ ಬಿಟ್ಟು ಆಚೆ ಬಂದೆ, ಒಂದು 2 ಸಲ ಫೋನ್ ರಿಸೀವ್ ಮಾಡಲ. ಅವ್ರಮ್ಮ ಮಾಡಿದ್ರು, ಸುಮ್ಮನೆ ಯಾಕೆ ಅವ್ರಿಗೆ ಇದು ಮಾಡೋದು ಅಂದ್ಕೊಂಡು ಫೋನ್ ರಿಸೀವ್ ಮಾಡಿದೆ. ಅವ್ರು ಹೇಳಿದರು ಏನಾಯ್ತು ಹೇಳಿ ಪಾಪ, ನಾನು ಸರಿ ಮಾಡ್ತೀನಿ ಅಂತ. ನಾನು ಅವಾಗ ಹೇಳಿದೆ ಹಿಂಗೆಲ್ಲ ಮಾಡೋಣ ಕಣಮ್ಮ ಅಂತ, ಕಾಲೇಜ್ ಐತೆ ಹಿಂಗೆಲ್ಲ ಮಾತಾಡೋರೆ ಅಂತ ಹೇಳಿದ್ಕೆ ನನಗೆ ಅವಳು ನನ್ನ ಹತ್ರ ಏನು ಹೇಳಿಲ್ಲ. ಅವಳು ಇವೆಲ್ಲ ಸರ್ ನಂಗೆ ಗೊತ್ತೇ ಇಲ್ಲ, ನಾನು ಆಯಿತು ಸ್ವಲ್ಪ ಹಬ್ಬ ಇದೆ ಊರಲ್ಲಿ ಮುಗಿಸ್ಕೊಂಬತ್ತಿ ಅಂತಂದ್ರು. ನಾನು ಇವತ್ತು ಫೋನ್ ಮಾಡಿ ಸರ್ ಅವ್ರ ಅಮ್ಮಂಗೆ ಫೋನ್ ಮಾಡಿದ್ಕೆ ಅವ್ರು ಏನಂತ ಹೇಳ್ತಾರೆ, ಓ ನೀನೇ ಫ್ರೆಂಡ್ ಜೊತೆ ಮಾತಾಡಿದ ತಕ್ಷಣ ಅದನ್ನೇ ತಪ್ಪು ತಿಳ್ಕೊಂತೀಯ, ಅದನ್ನೇ ಇದು ಮಾಡ್ಕೊತೀಯ, ನೀನು ಅವೆಲ್ಲ ಏನಕ್ಕೆ ಮಾತಾಡಕ್ಕೆ ಹೋಗ್ತೀಯಾ, ನೀನು ಅವೆಲ್ಲ ಏನು ಕೇಳಕ್ಕೆ ಹೋಗ್ತೀಯಾ ಅಂತ ಅವ್ರು ಹೇಳ್ತಾರೆ ಸರ್. ಇವಾಗ ಸಾಯೋಕೆ ಏನು ತಗೊಂಡಿದ್ಯಾ ಕೈಗೆ? ಸರ್ ಸಾಯೋಕೆ ಏನು ತಗೊಂಡಿದ್ಯಪ್ಪ? ಕುಡಿಯೋಕೆ ಹಗ್ಗನಾ, ವಿಷಾನ, ಅಥವಾ ಟ್ಯಾಬ್ಲೆಟ್ಸಾ, ಬಾವಿ ಯಾವ್ದಾದ್ರು ನೋಡ್ಕೊಂಡಿದ್ಯಾ? ಸರ್ ಏನು ಮಾಡೋದು ಹೇಳಿ ಸರ್. ಇಲ್ಲ ಏನು ತಗೊಂಡಿದ್ಯಾ ಅದನ್ನ ಹೇಳು. ಸಾಯೋಕೆ ನೊಂದೋಗ್ಬಿಟ್ಟು ಸರ್, ನಾನು ಇನ್ನು ಏನು ಮಾಡೋದು ಹೇಳಿ, ನನ್ನ ಕೈಲಿ ಇನ್ನೇನಾಗುತ್ತೆ ಹೇಳಿ, ಇವ್ರನ್ನ ಹೆಂಗೆ ನಾನು ಏನು ಮಾಡ್ಬೇಕು ಹೇಳಿ. ನೀವಾರು ನಿಮ್ಮ ಸರ್ ನಿಮ್ಮ ವಿಡಿಯೋದಾಗ ನೋಡ್ಕೊಂಬಂದೆ ಸರ್. ನಾನು ನೋಡ್ಕೊಂಬಂದೆ, ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಸರ್. ನಾನು ಅಮ್ಮ ಅವ್ರು ಸರ್, ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಇಷ್ಟೆಲ್ಲ ಕಳ್ಸಿದ್ದೀನಿ ಅವ್ರಿಗೆ, ಪ್ರತಿಯೊಂದು ರೆಕಾರ್ಡಿಗೆ ಕಳ್ಸಿದ್ದೆ, ಪ್ರತಿಯೊಂದು ಇದು ಕಳಿಸಿ ಸರ್. ಅಟ್ಲೀಸ್ಟ್ ಒಂದು ಮಾತು ಬುದ್ಧಿ ಹೇಳಿಬಿಟ್ಟಿದ್ದೆ ಸರ್, ಚೆನ್ನಾಗಿತ್ತು ಸರ್. ಎಲ್ಲಿದ್ದಾಳೆ ಸರ್? ಅವ್ರು ಬೆಂಗಳೂರು ಸರ್. ಅವರು ಈಗ ಯಾರ ಜೊತೆಲಿದ್ದಾರೆ ಸರ್? ಅವರು ನಮ್ಮ ಮನೆ ಬಿಟ್ಟು ಬಂದೆ ಸರ್, ಅವ್ರ ಪಡೆ ಅವ್ರು ಇದ್ದಾರೆ ಸರ್, ಗೊತ್ತಿಲ್ಲ ಸರ್. ನಾನು ಮನೆ ಬಿಟ್ಟು ಬಂದಿದ್ದೀನಿ, ಮನೆ ಬಿಟ್ಟು ಬಂದಿರೋರು ಅವ್ರು ಮಾತಾಡ್ಕೊಂಡವ್ರು ಸರ್. ಅಮ್ಮ ಅವರೆಲ್ಲ ಚೆನ್ನಾಗಿದೆ ಸರ್. ನಮ್ಮ ಮನೇಲಿ ಇವತ್ತವರೆಗೂ ಗೊತ್ತಿಲ್ಲ ಸರ್ ವಿಷಯ. ಯಾರೋ ಹುಡುಗ ಎಂಟ್ರಿ ಆದ ಅಂತ ಹೇಳಿದಲ್ಲ ಡಿಸೆಂಬರ್ ತಿಂಗಳಲ್ಲಿ? ಹೌದು ಸರ್, ಹೌದು. ಅದೇನಾಯ್ತು ಸರ್? ಮೊನ್ನೆ ನನ್ನ ನೈಟ್ ಆ ಹುಡುಗನ ಫೋನ್ ಮಾಡಿದ್ದೆ. ಆ ಹುಡುಗ ಸರ್ ಏನ್ ಹೇಳ್ತಂಗೆ ಗೊತ್ತಾ, ನನ್ನ ಅಕ್ಕ ಆಗ್ಬೇಕಣ, ಫ್ರೆಂಡ್ ಆಗ್ಬೇಕಣ, ಅವರೇ ಹಿಂಸೆ ಮಾಡಿ ನಿನ್ನ ಜೊತೆ ಮಾತಾಡೋದು ಅಂತ ಅವ್ನು ಹೇಳ್ತಾರೆ ಸರ್. ಇವ್ರಿಗೆ ಕೇಳಿಕೆ ಸರ್, ನೀನು ಸುಮ್ಮನೆ ಅನುಮಾನ ಪಡ್ಕೊಂತ ಇದೀಯಾ? ಆ ಥರ ಏನಿಲ್ಲ, ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡು ಇರ್ಬೋದು. ನೀನು ಏನು ನೋಡಿದೆ ಕಣ್ಣಿಂದ? ಸರ್ ಕಣ್ಣಿಂದ ಏನು ನೋಡಿದೆ ಸರ್? ಅರ್ಥ ಆಗಿಲ್ಲ. ಕಣ್ಣಿಂದ ಅವ್ರಿಬ್ರದ್ದು ಏನು ನೋಡಿದೆಪ್ಪ ನೀನು? ಸರ್ ಅವ್ರಿಬ್ರು ಮಾತಾಡಿ ಕೇಳ್ಕೊಂಡು ಸರ್, ಕಣ್ಣು ಕಿವಿಯಾರೆ. ಏನಂತ ಕಿವಿಯಾರೆ ಕೇಳ್ಕೊಂಡೆ ಸರ್? ನಾನು ಅವ್ರ ರೂಮಾಗ ಸಪ್ರೇಟಾಗಿ ಮನೆ ಕಾಣೋರು, ನಾನು ಆಚೆ ಮನೆ ಕಾಣಿವೆ. ಅವ್ರು ಡೋರ್ ಲಾಕ್ ಮಾಡ್ಕೊಂಡು ಅವ್ರು ಡೋರ್ ಲಾಕ್ ಮಾಡ್ಕೊಂಡ್ರೆ ಗಂಟಲ್ವಾ ಹೆಂಡ್ತಿನವ್ರ ರೂಮಲ್ಲಿ ಮಲಗಿಸ್ಬಿಟ್ಟು ನೀನು ಹಾಲಲ್ಲಿ ಮಲ್ಕಿದ್ದೆ? ಸರ್ ನಾನು ಜೋರಾಗಿ ಮಾತಾಡಕ್ಕೆ ಹೋದ್ರೆ, ಒದೆ ಕೊಡಕ್ಕೆ ಹೋದ್ರೆ ಲೋ ಬಿ ಪಿ ಸರ್ ಅವ್ರಿಗೆ. ನಾನು ಏನೋ ಮಾಡಕ್ಕೆ ಹೋದ್ರೆ ಹೆಚ್ಚು ಕಮ್ಮಿ ಅಂತಂದು ಒಂದು ಭಯ ಸರ್ ನನಗೆ. ಅವ್ರಿಗೆ ಅದು ಸಮಸ್ಯೆ ಸರ್, ಅವ್ರಿಗೆ ಲೋ ಬಿ ಪಿ. ಸುಮಾರು ಸರಿ ಅಬ್ಸರ್ವ್ ಮಾಡಿ ಸರ್. ಮೊನ್ನೆ ಹಿಂಗೆ ವಿಷಯಕ್ಕೆ ಮೊಬೈಲ್ ಹೊಡೆದು ಸರ್, ಮೊಬೈಲ್ ಹೊಡೆದಾಕ್ತೆ. ನಂಗೂ ಬೇಡ ನಿಂಗೂ ಬೇಡ ಮೊಬೈಲು, ಫೋನಿಂದಲ್ಲ ನಮ್ಮ ಜೀವನ ಹಾಳಾಗಿ ಹೋಗೋದು, ಫೋನೇ ಬೇಡ ಅಂತ ಹೊಡೆದಾಕ್ ಸರ್. ಎಷ್ಟು ವರ್ಷದಿಂದ ಈ ಥರ ಹೆಂಡ್ತಿ ಬೆಡ್ರೂಮಲ್ಲಿ ಮಲಗೋದು, ನೀನು ಹಾಲಲ್ಲಿ ಮಲಗೋದು ಮಾಡ್ತೀಯಾ? ಸರ್ ಇದು ಡಿಸೆಂಬರ್ ಸ್ಟಾರ್ಟ್ ಆಗಿದೆ ಸರ್. ಇದು ಡಿಸೆಂಬರಿಂದನಾ? ಈಗ 2 ತಿಂಗಳಿಂದ ಸರ್. ಮೊಬೈಲ್ ಹೊಡೆದಾಕಿದ್ಕೆ ಮೊಬೈಲು ನಾನು ತಗೊಂಡು ಸರ್, 15 ಸಾವಿರ ಮೊಬೈಲ್ ತಗೊಂಡಿಲ್ಲ ನಾನು. ಹಲೋ ಯಾರು? ಒಂದು ನಿಮಿಷ. ಹಲೋ, ಮಮತಾ ಅವರ ಮಾತಾಡ್ತಾ ಇರೋದು? ಹೌದು. ಮಮತಾ ಅವರೇ ನಮಸ್ತೆ. ನಾನು ಸೂರ್ಯ ಅಂತ, ಪುರುಷ ರಕ್ಷಣಾ ಆಯೋಗ ಇಂದ. ಏನಿಲ್ಲಮ್ಮ, ನಿನ್ ಗಂಡ ಲೈನಲ್ಲಿ ಇದ್ದಾರೆ. ಇವತ್ತು ಕೊನೆ ದಿನ ಅಂತೆ, ಇವತ್ತು ಸಾಯ್ತಾರಂತೆ. ಅದೇನಂತ ಕೇಳಮ್ಮ ಸ್ವಲ್ಪ. ಸರ್ ಫೋನಲ್ಲಿ ಮಾತಾಡೋದು ಅಷ್ಟೊಂದು ಸರಿ ಬರಲ್ಲ.
ಸೊ ನಿಮ್ಮ ಆಫೀಸ್ ಎಲ್ಲಿದೆ ಅಡ್ರೆಸ್ ಕೊಡಿ, ಹ್ಞೂ ನಾವೇ ಬಂದು ಅಲ್ಲಿ ಮಾತಾಡ್ತೀವಿ. ಆಫೀಸ್ ಲೊಕೇಶನ್ ಕಳ್ಸಿರ್ತೀನಿ. ಯಾವಾಗ ಬರ್ತೀಯಪ್ಪ ನೀನು? ಸರ್ ನಾಳೆನೇ ಬರ್ತೀನಿ, ಬರೋಕ್ಕೆ ಹೇಳಿ ಸರ್ ಅವನ್ನ. ಸರ್ ನನಗೆ ಕೆಲಸ ಇದೆ, ರಜಾ ಕೊಡಲ್ಲ. ನಾನು ಸರ್ ಹೋಗಿ ಜೀವನ ಮುಖ್ಯ ಸರ್ ನಮಗೆ. ಸರ್ ಜೀವನ ಮುಖ್ಯ, ಸಂಸಾರ ಮುಖ್ಯ ಸರ್. ಆಮೇಲೆ ಕೆಲಸ ನೋಡೋಣ ಸರ್. ಸರ್ ಏನು ಆ ಥರ ಜೀವನ ಏನಾಗಿದೆ ನನಗೆ ಗೊತ್ತಿಲ್ಲ ಸರ್. ನನಗೂ ಅರ್ಥ ಆಗ್ತಿದೆ. ಸರ್ ಜೀವನ ಮುಖ್ಯ ಸರ್, ಸಂಸಾರ ಮುಖ್ಯ ಸರ್. ಆಮೇಲೆ ಕೆಲಸ ನೋಡೋಣ ಸರ್. ಬೇಕಾದ್ರೆ ನಾನು ದುಡ್ಡು ಸಾಕ್ತೀನಿ ಬೇಕಾದ್ರೆ. ಸರಿ ಸರ್, ನಾಳೆನೇ ಬರ್ತೀನಿ. ಹ್ಞೂ ಆಫೀಸ್ ಅಡ್ರೆಸ್ ಕಳಿಸಿ ನಾನು ಮಾತಾಡ್ತೀನಿ. ಸರಿಮ್ಮ, ಆಯಿತು. ನಾಳೆ 11 ಗಂಟೆಗೆ ಬರ್ತೀಯಮ್ಮ? ಹಾಂ ಸರಿ ಸರ್, ಓಕೆ. ಇದೇ ನಂಬರ್ ವಾಟ್ಸಪ್ ನಂಬರು? ಹಾಂ ಸೇಮ್ ನಂಬರೇ ಸರ್. ಸರಿ ಕಣ, ಇವತ್ತೊಂದಿನ ಸಾಯ್ಬೇಡ ಕಣಪ್ಪ ನೀನು. ನಾಳೆ ಬರ್ತಾರೆ ನಿಮ್ಮ ವೈಫು, ನೀನು ಬಾ 11 ಗಂಟೆಗೆ. ಆಫೀಸ್ ಲೊಕೇಶನ್ ಕಳಿಸ್ತೀನಿ. ಸರಿ ಸರ್ ಆಯ್ತು. ಸರಿ ಅಮ್ಮ ನಿನ್ನ ನಂಬರ್ ಲೊಕೇಶನ್ ಹಾಕ್ತೀನಮ್ಮ. ಹಾಂ ಸರಿ ಸರ್, ಓಕೆ.